ನನ್ನ ಲಾಸ್ಟ್ ಕ್ವಶನ್, ದರ್ಶನ್ ಸರ್ ಹೆಸರು ಹೇಳಿದ ತಕ್ಷಣ ಭಾವುಕರಾಗಿದ್ದು ಯಾಕೆ ಅನ್ನುವಂಥದ್ದು, ಅಥವಾ ಪರ್ಸ್ನಲ್ ಅಂದರೆ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇದೆಯಾ ಅಥವಾ ಹೇಗೆ, ಯಾಕೆ ಅಂತ? ದರ್ಶನ್ ಸರ್ ನಾನು 2 ಸತಿ ಭೇಟಿಯಾಗಿದ್ದೀನಿ ಅಷ್ಟೇ. ಸೊ ರಿಯಲ್ ಜೆಂಟಲ್ಮ್ಯಾನ್ ಆ್ಯಂಡ್ ಆ್ಯಸ್ ಅ ಫ್ಯಾನ್, ಅಂದರೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ದಿಗ್ಗಜರು ಅಂತ ಬಂದಾಗ ಇಷ್ಟು ಹೆಸರು ಬರುತ್ತೆ. ದರ್ಶನ್ ಸರ್, ಸುದೀಪ್ ಸರ್, ಉಪೇಂದ್ರ ಸರ್, ಶಿವಣ್ಣ ಸರ್. ಸೊ ಈ ಥರ ಇಷ್ಟು ಜನರ ಹೆಸರು ದೇರ್ ಆರ್ ಫ್ಯೂ ಮೋರ್. ಬಟ್ ಹೀಗೆ ಹೆಸರು ಬಂದಾಗ ದರ್ಶನ್ ಸರ್ ಅಂತ ಅಂದಾಗ ಎಲ್ಲರಿಗೂ ಗೊತ್ತು ಅವ್ರು ಎಷ್ಟು ಜೆಂಟಲ್ಮ್ಯಾನ್, ಎಷ್ಟೋ ಜನರಿಗೆ ಎಷ್ಟೋ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಫೈನಾನ್ಷಿಯಲಿ ಇರಲಿ, ಯಾರಾದರೂ ಹೋಗ್ಬಿಟ್ಟು ಆಗ ಅಂಬರೀಷ್ ಅವ್ರ ಬಗ್ಗೆ ಹೇಳ್ತಿದ್ರು, ಹೋಗ್ಬಿಟ್ಟು ಒಂದು ಅಣ್ಣ ಹೀಗೆ ಅಂದ ತಕ್ಷಣ ಹಿಂಗೆ ಎತ್ತು ಕೊಡೋರಂತೆ. ಆ ರೀತಿ ಸ್ವಭಾವದವ್ರು ದರ್ಶನ್ ಸರ್. ಆ್ಯಂಡ್ ಪ್ರಾಣಿ ಪಕ್ಷಿಗಳ ಬಗ್ಗೆ ಅವ್ರದ್ದು ಏನು ಡೊನೇಷನ್ ಮಾಡಿದ್ರು ಆ ಟೈಮ್, ಕೋವಿಡ್ ಟೈಮಲ್ಲಿ ಝೂ ಅಲ್ಲಿ ಎಷ್ಟೋ ಪ್ರಾಣಿಗಳನ್ನ ಅಡಾಪ್ಟ್ ಮಾಡಿಕೊಂಡ್ರು. ಅವ್ರು ಅಡಾಪ್ಟ್ ಮಾಡ್ಕೊಳ್ದಲ್ದೆ ಬೇರೆ ಆ್ಯಕ್ಟರ್ಸ್ಗೂ ಅಡಾಪ್ಟ್ ಮಾಡಿ ಅಂತ ಇನ್ಸ್ಟಿಗೇಟ್ ಮಾಡಿದ್ರು, ಕಾಲ್ ಮಾಡಿ ನೋಡಿ ಈ ಥರ ಇದೆ, ಈ ಥರ ಒಂದು ಪ್ರಾಣಿ ಇದೆ, ನೀವು ಅಡಾಪ್ಟ್ ಮಾಡ್ಕೋಬೋದು ಅಂತ. ಹಿ ವಾಸ್ ಎಂಕರೇಜಿಂಗ್ ಆ ಥರ ಒಂದು ಮೂಮೆಂಟ್ನ. ಸೊ ಅಂಥ ಒಂದು ಒಳ್ಳೆಯ ವ್ಯಕ್ತಿ ಆ್ಯಂಡ್ ಆಡಿಯನ್ಸ್ನ ಸೆಲೆಬ್ರಿಟೀಸ್, ಅವರ ಫ್ಯಾನ್ಸ್ನ ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ಆ ಸ್ಥಾನದಲ್ಲಿ ಇಡುವಂಥ ವ್ಯಕ್ತಿ ಈ ಥರದೊಂದು ಸಿಚುವೇಶನಲ್ಲಿ ಸಿಕ್ಕಾಕಿರೋದು, ಹಾಕ್ಸಿದಾರೋ ಅಥವಾ ಸಿಕ್ಕಾಕೊಂಡ್ರೋ ಅದಿನ್ನು ಜುಡಿಷರಿನೇ ಡಿಸೈಡ್ ಮಾಡಬೇಕು. ಬಟ್ ಸಖತ್ ಬೇಜಾರಾಗ್ತದೆ. ಸೊ ಓಕೆ ಮ್ಯಾಮ್, ನೆಕ್ಸ್ಟು ಇಂಡಸ್ಟ್ರಿಯಿಂದ ಬ್ರೇಕ್ ತೊಗೊಬೇಡಿ, ಗ್ಯಾಪ್ ತೊಗೊಳ್ಳದೆ ಸಿನಿಮಾಗಳು ಮಾಡಿ ಮ್ಯಾಕ್ಸ್ ಮಾರ್ಟಿನ್ ಮೂಲಕ ಸೊ ಡಿಮ್ಯಾಂಡಿಂಗ್ ನಟಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಪ್ಯಾನ್ ಇಂಡಿಯಾ ತುಂಬೆಲ್ಲ ಹಬ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.